ವೀಕ್ಷಕರೇ, ತೆಲುಗು ಯೂಟ್ಯೂಬರ್ ಆದಂತ ಹರ್ಷ ಸಾಯಿ ಬಗ್ಗೆ ಈಗಾಗಲೇ ನಾವು ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೇವೆ. ಬಹಳ ಇತ್ತೀಚೆಗೆ ಇವರು ಈ ರಮ್ಯ ಜಾಹೀರಾತಿಗೆ ಪ್ರಮೋಷನ್ ಮಾಡಿ ಅದರಿಂದ ಲಕ್ಷಗಟ್ಟಲೆ ಹಣವನ್ನ ಪಡೆದು ಅದರಲ್ಲಿ 30% ಹಣವನ್ನ ಜನಕ್ಕೆ ಸಹಾಯದ ರೂಪದಲ್ಲಿ ಕೊಡ್ತಿದ್ದಾರೆ ಅಂತ ನಾವಿಲ್ಲಿ ಚರ್ಚೆ ಮಾಡಿದ್ವಿ. ಇನ್ನು ಈ ಹರ್ಷ ಸಾಯಿ ಕೂಡ ನಾನು ಆ ಒಂದು ಆಪ್ಗಳನ್ನ ಪ್ರಮೋಟ್ ಮಾಡಿ ಅವರಿಂದ ಹಣವನ್ನ ತಗೊಳ್ತೀನಿ ಅಂತ ಮಾಧ್ಯಮಗಳಲ್ಲಿ ಓಪನ್ ಹೇಳಿಕೆ ಕೊಟ್ಟು ಸೆನ್ಸೇಷನ್ ಅನ್ನ ಉಂಟು ಮಾಡಿದ್ರು. ಹರ್ಷ ಸಾಯಿಯ ಈ ಒಂದು ಹೇಳಿಕೆ ಅನೇಕ ವಾದ ವಿವಾದ ಹಾಗೂ ಚರ್ಚೆಗಳಿಗೆ ಸಾಕ್ಷಿಯಾಗಿತ್ತು. ಈ ಮೂಲಕ ವಿವಾದವನ್ನು ಸೃಷ್ಟಿ ಮಾಡಿದಂತಹ ಹರ್ಷ ಸಾಯಿ ಇದೀಗ ಇನ್ನೊಂದು ಹೊಸ ಮತ್ತು ಗಂಭೀರವಾದಂತಹ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಹೌದು, ಅವ್ರ ಮೇಲೆ ಈಗ ಅತ್ಯಾಚಾರ ಮತ್ತು ಬೆದರಿಕೆ ಕೇಸ್ ದಾಖಲಾಗಿದೆ. ನಿನ್ನೆ ಅವ್ರ ಮೇಲೆ IPC ಸೆಕ್ಷನ್ 328 ಮತ್ತು 376 ಹಾಗೂ 354 ಮತ್ತು 376N ಇವುಗಳ ಅಡಿಯಲ್ಲಿ ಕೇಸ್ಗಳು ದಾಖಲಾಗಿವೆ. IPC ಸೆಕ್ಷನ್ 328 ಅಂದ್ರೆ ಒಬ್ಬರಿಗೆ ಪಾಯ್ಸನ್ ಅಥವಾ ಇತರೆ ವಿಷಕಾರಿ ವಸ್ತುವನ್ನ ಕೊಟ್ಟು ಕೊಲ್ಲೋದಕ್ಕೆ ಟ್ರೈ ಮಾಡೋದು. IPC ಸೆಕ್ಷನ್ 376(2) ಅಂದ್ರೆ ತನ್ನೆಲ್ಲ ಅಧಿಕಾರ, ಪವರ್ ಹಾಗೂ ಪ್ರಭಾವವನ್ನು ಬಳಸಿ ಅಸಹಾಯಕ ಅಥವಾ ಕಾಮನ್ ವ್ಯಕ್ತಿ ಮತ್ತು ಯುವತಿ ಮೇಲೆ ದೈಹಿಕ ಅತ್ಯಾಚಾರವನ್ನ ನಡೆಸೋದು. ಯಾರಾದರೂ ರಾಜಕಾರಣಿ, ನಟ, ಸೋಷಿಯಲ್ ಇನ್ಫ್ಲುಯೆನ್ಸರ್, ಸೆಲೆಬ್ರಿಟಿ ಅಥವಾ ಇನ್ನಿತರ ವಿವಿಧ ಕ್ಷೇತ್ರಗಳ ಹೆಸರು ಮಾಡಿದವರು ಇಂಥ ಕೆಲಸವನ್ನ ಮಾಡಿದಾಗ ದಾಖಲಾಗುವಂತ ಸೆಕ್ಷನ್ ಇದು ಸೆಕ್ಷನ್ 376(1) ಗಿಂತನೂ ಕೂಡ ಘೋರ ಹಾಗೂ ತೀವ್ರ ಸ್ವರೂಪದ ಅತ್ಯಾಚಾರದ ಅಪರಾಧ ಆಗುತ್ತೆ. ಇನ್ನು ಸೆಕ್ಷನ್ 354 ಅಂದ್ರೆ ಇದು ಯಾವುದೇ ಯುವತಿಯ ಮಾನಹಾನಿ ಮಾಡಿ ಆಕೆಗೆ ಬೆದರಿಕೆಯನ್ನ ಹಾಕೋದು, ಬಲವಂತದ ದೈಹಿಕ ಹಲ್ಲೆಯನ್ನ ನಡೆಸಿ ಅಥವಾ ನಡೆಸೋದಕ್ಕೆ ಮುಂದಾಗಿ ಆಕೆಗೆ ಬೆದರಿಕೆಯನ್ನ ಉಂಟು ಮಾಡೋದು. ಹಾಗೂ ಸೆಕ್ಷನ್ 376N ಅಂದ್ರೆ ಒಂದು ಮಹಿಳೆ ಮೇಲೆ ಆಕೆಯ ಅಸಹಾಯಕತೆಯನ್ನ ದುರ್ಬಳಕೆ ಮಾಡಿಕೊಂಡು ನಿರಂತರವಾಗಿ ಆಕೆ ಮೇಲೆ ಅತ್ಯಾಚಾರವನ್ನ ನಡೆಸೋದು ಅಥವಾ ಅತ್ಯಾಚಾರಕ್ಕೆ ಒಂದೇ ಮಹಿಳೆಯನ್ನ ಹೆದರಿಸಿ ಪದೇ ಪದೇ ಬಳಸ್ಕೊಳ್ಳೋದು. ಇವಿಷ್ಟು ಕೂಡ ಈಗ ಹರ್ಷ ಸಾಯಿ ಮೇಲಿರುವಂತಹ ಗಂಭೀರ ಆರೋಪಗಳು. ಈ ಒಂದು ಸುದ್ದಿ ನಿನ್ನೆ ಬಂದಿದೆ ತಡ ಇವು ಎಲ್ಲಾ ಕಡೆ ವೈರಲ್ ಆದವು. ಅನೇಕರಿಗೆ ಇದು ಶಾಕ್ ಅನ್ನು ಕೂಡ ಉಂಟು ಮಾಡಿತು. ಹರ್ಷ ಸಾಯಿ ಅಂತ ವ್ಯಕ್ತಿ ಇಂಥ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಜನ ಅಚ್ಚರಿಗೆ ಒಳಗಾದ್ರು. ಹಣ, ಹೆಸರು, ಕೀರ್ತಿ, ಜನಪ್ರಿಯತೆ ಇವೆಲ್ಲ ಬಂದ ತಕ್ಷಣ ಅನೇಕರಿಗೆ ಹೀಗಾಗೋದು ಸಹಜ. ಇಂಥ ಉದಾಹರಣೆಗಳು ಕೂಡ ನಮ್ಮಲ್ಲಿ ಇದು ಮೊದಲೇನಲ್ಲ. ಕೆಲವು ಸಲ ಇಂಥವ್ರ ಮೇಲೆ ಈ ರೀತಿಯ ಸುಳ್ಳು ಆರೋಪಗಳು ಕೂಡ ದಾಖಲಾಗೋದು ಕಾಮನ್. ಅವರ ಹೆಸರನ್ನ ಕೆಡಿಸೋದಿಕ್ಕೆ, ಅವರ ಇಮೇಜ್ ಅನ್ನ ಹಾಳು ಮಾಡೋದಿಕ್ಕೆ ಮತ್ತು ಅವ್ರ ಮೇಲೆ ಇರುವಂತ ಜಲಸಿಗೂ ಕೂಡ ಕೆಲವರು ವ್ಯವಸ್ಥಿತವಾಗಿ ಸಂಚನ್ನ ರೂಪಿಸಿ ಇಂಥ ಆರೋಪಗಳ ಪಟ್ಟಿಯನ್ನ ರೆಡಿ ಮಾಡ್ತಾರೆ. ಆದ್ರೆ ಯೂಟ್ಯೂಬರ್ ಹರ್ಷ ಸಾಯಿ ಮೇಲೆ ಇಷ್ಟು ದಿನ ಇಲ್ಲದಂತ ಇಂಥ ಒಂದು ಆರೋಪ ಈಗ ದಿಢೀರನೆ ಹುಟ್ಕೊಂಡಿದ್ದು ಹೇಗೆ? ವೀಕ್ಷಕರೇ, ಈ ಹರ್ಷ ಸಾಯಿಗೆ ಆಂಧ್ರ ಮಾತ್ರವಲ್ಲದೆ ನಮ್ಮ ದೇಶದ ಹಲವಾರು ಕಡೆ ಮಿಲಿಯನ್ ಗಟ್ಟಲೆ ಅಭಿಮಾನಿಗಳು, ಅನುಯಾಯಿಗಳು ಕೂಡ ಇದ್ದಾರೆ. ಆತನ ಒಂದು ವಿಡಿಯೋ ಪ್ರಕಟ ಆದ್ರೆ ಅದು ಕೆಲವೇ ನಿಮಿಷಗಳಲ್ಲಿ ಲಕ್ಷ ವೀಕ್ಷಣೆ ಪಡೆದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡುತ್ತೆ. ಈತ ತಮ್ಮ ಅನೇಕ ವಿಡಿಯೋಗಳಲ್ಲಿ ನಿಮ್ಗೆಲ್ಲ ಗೊತ್ತಿದ್ದ ಹಾಗೇನೆ ಸಾಮಾನ್ಯ ಹಾಗೂ ನಿರ್ಗತಿಕ ವರ್ಗದ ಜನರಿಗೆ ಕೈತುಂಬ ಹಣದ ಸಹಾಯವನ್ನು ಕೂಡ ಮಾಡಿದ್ದಾರೆ. ಇದ್ಯಾವುದೂ ಕೂಡ ಪಬ್ಲಿಸಿಟಿ ಗಿಮಿಕ್ ಅಲ್ಲ. ಹಾಗೆ ಅದೇ ಒಂದು ಅನುಮಾನದಲ್ಲಿ ಫ್ಯಾಕ್ಟ್ ಚೆಕ್ ಅನ್ನ ಮಾಡಿದಾಗಲೂ ಕೂಡ ಇವರು ಹಾಗೆ ಸಹಾಯ ಮಾಡ್ತದ್ದು ಮತ್ತು ಜನ ಇವರಿಂದ ಈ ರೀತಿ ಹಣವನ್ನ ಪಡೆದದ್ದು ಇವೆರಡೂ ಕೂಡ ನಿಜ ಅಂತ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಈತನನ್ನ ಭಾರತದ ಮಿಸ್ಟರ್ ಬೀಸ್ಟ್ ಅಂತಾನೆ ಕರೆಯಲಾಗುತ್ತೆ. ಅಮೆರಿಕನ್ ಯೂಟ್ಯೂಬರ್ ಆದಂತ ಮಿಸ್ಟರ್ ಬೀಸ್ಟ್ ಕೂಡ ಇದೇ ತರ ತಾನು ಗಳಿಸಿದಂತ ಹಣದ ಬಹುಪಾಲನ್ನು ಜನರಿಗೆ ವಿನಿಯೋಗ ಮಾಡ್ತಾರೆ. ಇಷ್ಟಕ್ಕೂ ಈ ಹರ್ಷ ಸಾಯಿ ಮೇಲೆ ಇಂಥ ಒಂದು ಆರೋಪವನ್ನು ಹೊರಿಸಿ ದೂರನ್ನ ಕೊಟ್ಟವರು ಯಾರು ಅಂತ ನೋಡೋದಾದ್ರೆ ಆಕೆ ಕೂಡ ನಟಿ ಹಾಗೂ ಬಾಂಬೆಯ ಮಾಡೆಲ್. ಆದ್ರೆ ಈಕೆ ಹೆಸರನ್ನ ಪೊಲೀಸರು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಈಕೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಕೂಡ ಹೌದು ಅಂತ ಹೇಳಲಾಗ್ತಿದೆ. ಕಳೆದ ವರ್ಷ ಈ ಹರ್ಷ ಸಾಯಿ ನಟನೆಯ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಸೆಟ್ ಏರಿತು. ಇದರಲ್ಲಿ ಈತನಿಗೆ ನಾಯಕಿಯಾಗಿ ಮಿಶ್ರಾ ಆಯ್ಕೆಯಾಗಿದ್ರು. ಅಷ್ಟೇ ಅಲ್ಲದೆ ಈ ಚಿತ್ರದ ನಿರ್ಮಾಪಕಿ ಕೂಡ ಅವರೇನೆ. ಇದು ಶ್ರೀ ಪಿಕ್ಚರ್ಸ್ ಎಂಬ ಬ್ಯಾನರ್ನ ಅಡಿಯಲ್ಲಿ ಬಂದಿದ್ದಂತಹ ಚಿತ್ರ. ಈಗ ಹರ್ಷ ಸಾಯಿ ಮೇಲೆ ಈ ರೀತಿ ಆರೋಪವನ್ನು ಹೊರಿಸಿರೋದು ಕೂಡ ಅದೇ ನಟಿ ಅಂತ ಹೇಳಲಾಗ್ತಿದೆ. ಈಕೆ ಬಿಗ್ ಬಾಸ್ನ ಸ್ಪರ್ಧಿ ಕೂಡ ಆಗಿದ್ರು. ಅವ್ರ ಪ್ರಕಾರ ಕಳೆದ ವರ್ಷ ಈ ಒಂದು ಸಿನಿಮಾ ಸೆಟ್ ನಲ್ಲಿ ಹರ್ಷಗೂ ಆಕೆಗೂ ಗಾಢವಾದಂತಹ ಸಂಬಂಧ ಬೆಳೆದು ಇಬ್ರು ಕೂಡ ಪರಸ್ಪರ ಪ್ರೀತಿಸೋದಿಕ್ಕೆ ಶುರು ಮಾಡಿದ್ರು. ಆಕೆಯನ್ನ ಮದುವೆಯಾಗುವ ಬಗ್ಗೆ ಹಾಗೂ ಆಕೆಯನ್ನ ಮುಂದೆ ದೊಡ್ಡ ಮಟ್ಟದಲ್ಲಿ ನಟಿಯನ್ನ ಮಾಡುವ ಬಗ್ಗೆ ಭರವಸೆ ಕೊಟ್ಟಿದ್ದಂತ ಹರ್ಷ ಸಾಯಿ ಈಕೆಯನ್ನ ಲೈಂಗಿಕವಾಗಿ ಬಳಸಿಕೊಂಡು ಈಕೆ ಅನೇಕ ನಗ್ನ ಫೋಟೋ ಹಾಗೂ ವಿಡಿಯೋದ ಚಿತ್ರೀಕರಣವನ್ನು ಮಾಡಿಕೊಂಡು ಅವುಗಳ ಆಧಾರದ ಮೇಲೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದು ಈಕೆಯ ಆರೋಪ. ಈಕೆಯನ್ನ ವಿಷ ಹಾಕಿ ಕೊಲೆ ಮಾಡಲು ಕೂಡ ಹರ್ಷ ಮುಂದಾಗಿದ್ರು ಎಂಬುದು ಇನ್ನೊಂದು ಮಹತ್ವದ ಆರೋಪ. ಈಕೆ ನಿನ್ನೆ ಹೈದರಾಬಾದ್ನಲ್ಲಿ ಈ ರೀತಿ ದೂರನ್ನ ದಾಖಲಿಸಿದ್ದಾರೆ ಹಾಗೂ ಇಲ್ಲಿಯ ನರ್ಸಿಂಗ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗಿ ಹರ್ಷರವರ ವಿರುದ್ಧ FIR ಕೂಡ ದಾಖಲಾಗಿದೆ. ಸಂತ್ರಸ್ತ ಯುವತಿಯನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸ್ ಮೆಡಿಕಲ್ ಟೆಸ್ಟ್ಗಾಗಿ ಆಕೆಯನ್ನ ವೈದ್ಯರ ಬಳಿ ಬಿಟ್ಟಿದ್ದಾರೆ. ಮುಂದಿನ ವೈದ್ಯಕೀಯ ವರದಿಗಳಲ್ಲಿ ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆಯೋ ಇಲ್ವೋ ಅನ್ನೋದು ಸಾಬೀತಾಗುತ್ತೆ. ಇದಕ್ಕೆ ಕಾರಣ ಒಂದ್ ವೇಳೆ ಹರ್ಷನೇ ಅನ್ನೋದು ಗೊತ್ತಾದ್ರೆ ಹರ್ಷ ಕೋರ್ಟ್ನಲ್ಲಿ ಶಿಕ್ಷೆಯ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ. ಯಾಕೆಂದ್ರೆ ಆತನ ಮೇಲೆ ಬಿದ್ದಿರುವಂತ ಎಲ್ಲ ಆರೋಪಗಳು ಕೂಡ ಗಂಭೀರ ಸ್ವರೂಪದ ಆರೋಪಗಳು. ಈ ಒಂದೊಂದು ಅಪರಾಧಕ್ಕೂ ಕನಿಷ್ಠ 5 ರಿಂದ 10 ವರ್ಷಗಳ ಕಠಿಣ ಶಿಕ್ಷೆ ಇದೆ. ಕಳೆದ ಹಲವು ತಿಂಗಳಿಂದನೂ ಕೂಡ ಹರ್ಷ ತನ್ನ ಮೇಲೆ ಈ ರೀತಿಯ ದೌರ್ಜನ್ಯ ಎಸಗ್ತ ಹಿಂಸೆ ಕೊಡ್ತಿದ್ದಾರೆ ಅನ್ನೋದು ಈ ನಟಿಯ ವಾದ. ಹರ್ಷನ್ ಬಳಿ ನಿಜಕ್ಕೂ ಆ ವಿಡಿಯೋ, ಫೋಟೋ ಇವೆಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ. ವಿಚಾರಣೆ ನಂತರ ಅದು ದೃಢ ಆಗುತ್ತೆ. ಒಂದ್ ವೇಳೆ ಇದ್ದಿದ್ದೇ ನಿಜ ಆದ್ರೆ ಹರ್ಷ ಸಾಯಿ ಅರೆಸ್ಟ್ ಆಗೋದು ಪಕ್ಕ.
ಆ ಫೋಟೋ ಮತ್ತು ವಿಡಿಯೋಗಳನ್ನ ಇಟ್ಕೊಂಡು ಹರ್ಷ ಯಾವ ರೀತಿಯಲ್ಲೂ ಕೂಡ ಯಾವ ಕಾರಣಕ್ಕೂ ತನ್ನನ್ನು ತಾನು ಸಮರ್ಥಿಸಿಕೊಳ್ಳೋದಕ್ಕೆ ಬಹುಶಃ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಈ ರೀತಿ ಒಬ್ಬರ ಅನುಮತಿ ಇಲ್ಲದೆ ಅವರ ಖಾಸಗಿ ವಿಷಯಗಳನ್ನ ಸಂಗ್ರಹಿಸಿಕೊಳ್ಳೋದು ತಪ್ಪು. 25 ವರ್ಷ ವಯಸ್ಸಿನ ಆ ಯುವತಿ ಚಿಕ್ಕ ವಯಸ್ಸಿನಲ್ಲಿಯೇ ನಟಿಯಾಗಿ ಮಿಂಚಬೇಕು ಅಂತ ಆಶಯವನ್ನ ಹೊಂದಿದ್ದವಳು. ಈಕೆ ಬಳಿ ಇರುವಂತಹ ಹಣದ ಮೇಲೂ ಕೂಡ ಈ ಹರ್ಷ ಕಣ್ಣು ಹಾಕಿದ್ದಾರೆ ಅಂತ ಆರೋಪ ಇದೆ. ಹಣಕ್ಕಾಗಿ ತನ್ನ ಖಾಸಗಿ ವಿಷಯವನ್ನ ಇಟ್ಕೊಂಡು ಈತ ತನ್ನನ್ನು ಧಮಕಿ ಹಾಕಿ ಪೀಡಿಸ್ತಾ ಇದ್ದಾನೆ ಅನ್ನೋದು ಆ ಯುವತಿಯ ಆರೋಪ. ಇವೆಲ್ಲ ಆರೋಪಗಳ ಮೇಲೆ ಆಕೆ ಬಳಿ ಏನಾದರೂ ಮಹತ್ತರ ಸಾಕ್ಷಿಗಳು ಇವೆ ಅಂತ ಪೊಲೀಸರು ಕೂಡ ಕೇಳಿದ್ದಾರೆ. ಇವುಗಳ ಆಧಾರವಾಗಿ ಈ ಹರ್ಷ ಸಾಯಿಯನ್ನ ಅರೆಸ್ಟ್ ಮಾಡೋದು ಇನ್ನು ಬಾಕಿ ಇದೆ. ಈಕೆಯ ಫೋಟೋ ಹಾಗೂ ವಿಡಿಯೋಗಳಲ್ಲಿ ಸಾಕಷ್ಟನ್ನ ರಹಸ್ಯವಾಗಿ ಆಕೆ ಗಮನಕ್ಕೆ ಬಾರದ ಹಾಗೆ ರೆಕಾರ್ಡ್ ಮಾಡ್ಕೊಂಡಿರುವಂತಹ ಹರ್ಷ ಅವುಗಳನ್ನ ಇಟ್ಕೊಂಡು ಹೆದರಿಸಿ ಆಕೆಯಿಂದ ಈಗಾಗಲೇ ಸಾಕಷ್ಟು ಹಣವನ್ನು ಕೂಡ ಪಡೆದಿದ್ದಾರೆ ಮತ್ತು ಹೆಚ್ಚುವರಿ 2 ಕೋಟಿಯಷ್ಟು ಹಣವನ್ನು ಕೂಡ ಆಕೆ ಬಳಿ ಬೇಡಿಕೆ ಇಟ್ಟಿದ್ದಾನೆ ಅಂತ ಆಕೆ ಆರೋಪಿಸಿದ್ದಾಳೆ. ಇಷ್ಟು ಹಣ ಕೊಡದೆ ಹೋದಲ್ಲಿ ತನ್ನ ಬಳಿ ಇರುವಂತಹ ಎಲ್ಲವನ್ನೂ ಕೂಡ ಜಗಜ್ಜಾಹೀರು ಮಾಡೋದಾಗಿ ಹರ್ಷ ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾನೆ ಅನ್ನೋದು ಆ ಯುವತಿಯ ದೂರು. ಕಳೆದ ವರ್ಷ ಯಾವುದೋ ಸ್ನೇಹಿತರ ಪಾರ್ಟಿ ಸಭೆಯೊಂದರಲ್ಲಿ ಹರ್ಷ ಹಾಗೂ ಈ ಯುವತಿ ಇಬ್ಬರ ಪರಿಚಯ ಮೊದಲ ಸಲ ಆಗಿದ್ದು, ಅದಾದ ಬಳಿಕ ಪರಿಚಯ ಗಾಢವಾದಂತಹ ಆತ್ಮೀಯತೆಯ ರೂಪವನ್ನು ಪಡೆದು ಅವರಿಬ್ಬರ ನಡುವೆ ರಿಲೇಶನ್ಶಿಪ್ ಕೂಡ ಬೆಳೀತು. ಮದುವೆಯ ಬಗ್ಗೆ ಹರ್ಷ ಆಕೆಗೆ ಮಾತು ಕೊಟ್ಟಿದ್ರು. ಅದನ್ನು ನಂಬದಂತ ಯುವತಿ ಅವನಿಗೆ ಸೋತು ಎಲ್ಲ ರೀತಿಯಲ್ಲೂ ಕೂಡ ಅವನಿಗೆ ಬೇಕಾದ ಹಾಗೆ ಸಹಕರಿಸಿದ್ದು ಅನ್ನೋದು ಆ ಯುವತಿಯ ದೂರು. ಆಕೆಯನ್ನ ಬೇಕಾದ ರೀತಿ ಬಳಸಿಕೊಂಡಂತ ಹರ್ಷ ಕ್ರಮೇಣ ಆಕೆಯನ್ನ ಹಣಕ್ಕಾಗಿ ಬಿಡಿಸೋದಿಕ್ಕೆ ಶುರು ಮಾಡಿದ್ದನಂತೆ. ಕೊಡದೆ ಹೋದಲ್ಲಿ ಆಕೆಯ ಮಾನ ಹರಾಜ್ ಮಾಡುವಂತ ಬಗ್ಗೆ ಧಮಕಿಯನ್ನ ಹಾಕೋದಿಕ್ಕೆ ಈತ ಶುರು ಹಚ್ಕೊಂಡಿದ್ದ ಅನ್ನೋದು ಆ ಯುವತಿಯ ದೂರಿನಲ್ಲಿ ಇರುವಂತ ಅಂಶ. ಈ ಬಗ್ಗೆ ಹರ್ಷ ಇದುವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಹಾಗೂ ಆ ಯುವತಿ ಕೂಡ ಯಾವ ವಾಹಿನಿ ಮುಂದೆ ನಿಂತು ನೇರ ಮಾತನಾಡಿಲ್ಲ. ಇನ್ನು ಈ ಹರ್ಷ ಬಹುಮಟ್ಟಿಗೆ ಇವತ್ತೇ ಅರೆಸ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ. ತೆಲಂಗಾಣದಲ್ಲಿ ಈ ಒಂದು ನ್ಯೂಸ್ ಸದ್ಯ ಈಗ ಹಾಟ್ ಟಾಪಿಕ್ ಆಗಿ ಓಡಾಡ್ತಾ ಇದೆ. ಒಟ್ಟಿನಲ್ಲಿ ಯಾವ ಹೊತ್ತದಲ್ಲಿ ಯಾವ ಹಾವಿರುತ್ತೋ ಹೇಳೋದಿಕ್ಕೆ ಬರೋದಿಲ್ಲ. ಅದೇ ರೀತಿ ಯಾರ ಮನಸ್ಸಲ್ಲಿ ಯಾವ ತರಹದ ವಿಕೃತತೆ ಮನೆ ಮಾಡಿರುತ್ತೋ ಆ ದೇವರೇ ಬಲ್ಲ. ಇಲ್ಲಿ ನಾವು ಯಾರನ್ನು ಕೂಡ ದೂಷಿಸ್ತಿಲ್ಲ ಅಥವಾ ಯಾರನ್ನು ಕೂಡ ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇಲ್ಲ. ಇದು ಈಗ ಈ ಹರ್ಷ ಸಾಯಿ ಮೇಲೆ ಬಂದಿರುವಂತ ಆರೋಪ ಹಾಗೂ ದೂರು ಕೂಡ ದಾಖಲಾಗಿ FIR ಆಗಿದೆ. ಇನ್ನು ಮುಂದೆ ಸತ್ಯದ ತನಿಖೆಯಾಗಿ ಅದರಿಂದ ನಿಜಾಂಶ ಹೊರಬರ್ಬೇಕಷ್ಟೇ. ಹಾಗೇನಾದ್ರೂ ಅದು ನಿಜ ಆಗಿದ್ದಲ್ಲಿ ತಪ್ಪಿತಸ್ಥರಿಗೆ ಕಾನೂನು ರೀತಿಯ ಶಿಕ್ಷೆ ಆಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.